ಓಂ ಶಾಂತಿ. ಡೆಡ್ ಸೈಲೆನ್ಸ್ ಅರ್ಥಾತ್ ಅಶರೀರಿ ಆಗುವ ಸಮಯವು ಇದಾಗಿದೆ. ಇದೇ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿ. ಸಂಪೂರ್ಣ ನಿರ್ವಿಕಾರಿ ದೃಷ್ಟಿಯವರಾಗುವುದು ಶ್ರೇಷ್ಠ ಗುರಿಯಾಗಿದೆ. ಕರ್ಮೇಂದ್ರಿಯಗಳಲ್ಲಿ ಸ್ವಲ್ಪವೂ ಚಂಚಲತೆ ಬರಬಾರದು, ಆಗಲೇ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೀರಿ. ಈ ಸ್ಥಿತಿ ಆದಾಗ ವಿಶ್ವದ ರಾಜ್ಯಭಾಗ್ಯವು ಸಿಗುತ್ತದೆ. ಪರಿಶೀಲನೆ ಮಾಡಿಕೊಳ್ಳಿ, ನನ್ನ ವೃತ್ತಿಯು ಹೇಗಿದೆ, ಯಾವುದೇ ತಪ್ಪು ಆಗುತ್ತಿಲ್ಲವೇ? ತಾವು ಎಲ್ಲ ಮನುಷ್ಯರಿಗೆ ಜ್ಞಾನದ ಬೂಬು ಮಾಡಿ ತಮ್ಮ ಸಮಾನ ಜ್ಞಾನವಂತರನ್ನಾಗಿ ಮಾಡಬೇಕಾಗಿದೆ. ಈಗ ಈ ಶರೀರಕ್ಕೆ ವಯಸ್ಸಾಯಿತು, ಈಗ ಇದನ್ನು ಬಿಟ್ಟು ಇನ್ನೊಂದು ಹೊಸದನ್ನು ತೆಗೆದುಕೊಳ್ಳಬೇಕು ಎಂದು ಸತ್ಯಯುಗದಲ್ಲಿ ಇಷ್ಟನ್ನಂತೂ ತಿಳಿಯುತ್ತಾರೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದು ಸರ್ವಶ್ರೇಷ್ಠ ವಿದ್ಯೆಯಾಗಿದೆ. ಈ ಸಮಯದಲ್ಲಿ ಕಲಿಯುಗಿ ಪತಿತ ಪ್ರಪಂಚವಾಗಿದೆ. ಇದರಲ್ಲಿ ಅಪರಂಪಾರ ದುಃಖವಿದೆ. ನಾವು ದುಃಖಧಾಮದಲ್ಲಿದ್ದೇವೆ, ಕೆಸರಿನಲ್ಲಿ ಇದ್ದೇವೆ, ಹೀಗೆ ಸ್ಪಷ್ಟವಾಗಿ ಬರೆಯಬೇಕು. ಎಲ್ಲ ಸ್ಥಾನಗಳಲ್ಲಿ ಇಂತಹ ನಿಮ್ಮ ಪತ್ರಿಕೆಯನ್ನು ಇಟ್ಟಿರಬೇಕು. ತಕ್ಷಣ ಅದನ್ನು ತೆಗೆದುಕೊಡುವಂತಿರಬೇಕು. ಒಂದು ಒಳ್ಳೆಯ ಕಾರ್ಡನ್ನು ಮುದ್ರಿಸಿಡಬೇಕು. ನೀವು ಸತ್ಯಯುಗಿಗಳೋ ಅಥವಾ ಕಲಿಯುಗಿಗಳೋ? ದುಃಖದ ಪಟ್ಟಿಯನ್ನು ಬರೆಯಿರಿ. ಅದರಲ್ಲಿ ಕೊನೆ ಪಕ್ಷ 101 ಪ್ರಕಾರದ ದುಃಖವನ್ನಂತೂ ಅವಶ್ಯವಾಗಿ ಬರೆದಿರಿ. ವಿಜ್ಞಾನದವರ ಅಭಿಮಾನ ವಾಹನಗಳು, ವಿಮಾನಗಳು ಇವೆಲ್ಲವೂ ಮಾಯೆಯ ಶೋ ಆಗಿದೆ. ಯಾವಾಗ ತಂದೆಯು ಸ್ವರ್ಗ ಸ್ಥಾಪನೆ ಮಾಡುತ್ತಾರೆಯೋ ಆಗ ಮಾಯೆಯೂ ಸಹ ತನ್ನ ಆಡಂಬರವನ್ನು ತೋರಿಸುತ್ತದೆ. ಯಾರಾದರೂ ಯಾರ ನಾಮರೂಪದಲ್ಲಿ ಸಿಕ್ಕಿಕೊಳ್ಳುತ್ತಾರೆಂದರೆ ಇದು ವಿಕಾರವಾಗಿದೆ. ಇಂಥವರು ಬಹಳ ಒಳ್ಳೆಯವರಾಗಿದ್ದಾರೆ, ಅವರಿಗೆ ಇದು ಮಾಡೋಣ ಎಂದು ಮನಸ್ಸಿನಲ್ಲಿ ಬರುತ್ತದೆಯೇ? ಕಣ್ಣುಗಳು ಒಂದಲ್ಲ ಒಂದು ಮೋಸ ಮಾಡುತ್ತಿರುತ್ತದೆ. ಅಂದರೆ ನಾಟಕವೇನು ಯಾರನ್ನೂ ಬೇಗನೆ ನಿರ್ವಿಕಾರಗಳನ್ನಾಗಿ ಮಾಡುವುದಿಲ್ಲ. ಕೆಲವರು ಎಷ್ಟೊಂದು ಅಶಾಂತಿಯನ್ನು ಹರಡುತ್ತಾರೆ. ಸುಧಾರಣೆ ಆಗುವವರೆಗೆ ಪ್ರತಿನಿತ್ಯವೂ 10-20 ತಪ್ಪುಗಳನ್ನಂತೂ ಮಾಡುತ್ತಲೇ ಇರುತ್ತೀರಿ. ಆದರೆ ತಂದೆಗೆ ಯಾರೂ ಸತ್ಯವನ್ನು ತಿಳಿಸುವುದಿಲ್ಲ, ಅದು ಒಳಗೆ ತಿನ್ನುತ್ತಿರುತ್ತದೆ. ಜ್ಞಾನದಿಂದ ಧನದ ಸಂಪಾದನೆ ಆಗುತ್ತದೆ. ಶಕ್ತಿಯು ನೆನಪಿನದ್ದಾಗಿದೆ. ತಂದೆಯು ನಿಮ್ಮನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಬೇಕು. ತಪ್ಪು ಎಂದು ಯಾವುದಕ್ಕೆ ಹೇಳುತ್ತಾರೆ ಎಂಬುದು ಸಹ ಕೆಲವರಿಗೆ ತಿಳಿಯುವುದಿಲ್ಲ. ಈಗ ಕೆಲವರು 50%, ಕೆಲವರು 10% ಹೀಗೆ ಪರಿವರ್ತನೆ ಆಗುತ್ತಾ ಹೋಗುತ್ತಿದ್ದಾರೆ. ಬಲೆ ಆತ್ಮವು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಯಾವಾಗ ಶರೀರವು ಬೆಳವಣಿಗೆ ಹೊಂದುತ್ತದೆಯೋ ಆಗ ಸಂಸ್ಕಾರವು ಇಮರ್ಜ್ ಆಗುತ್ತದೆ. ಮೊಟ್ಟಮೊದಲು ತಮ್ಮ ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಳಬೇಕು. ಇದರಲ್ಲಿ ಕೇವಲ ಪಂಡಿತತನವಿರಬಾರದು, ಯೋಗ ಬಲವಿಲ್ಲ. ವಿಕಾರಿ ದೃಷ್ಟಿ ಇದ್ದರೆ ಅಂಥವರ ಬಾಣವೂ ನಾಟುವುದಿಲ್ಲ. ಜ್ಞಾನಧನದ ದಾನ ಮಾಡಲಿಲ್ಲವೆಂದರೆ ಅವರ ಬಳಿ ಇಲ್ಲವೇ ಇಲ್ಲವೆಂದರ್ಥ. ಲೆಕ್ಕವಿದೆಯಲ್ಲವೇ? ಕೊಡುವುದೇ ಇಲ್ಲವೆಂದಾಗ ಸಿಗುವುದಾದರೂ ಎಲ್ಲಿ? ವೃದ್ಧಿಯೂ ಎಲ್ಲಿ ಆಗುತ್ತದೆ? ಅಬಲೆಯರಿಗೆ ಭಿನ್ನ ಭಿನ್ನ ದುಃಖಗಳು ಬರುತ್ತವೆ. ಪ್ರಪಂಚದಲ್ಲಿ ಅನೇಕ ಪ್ರಕಾರದ ದುಃಖವಿದೆ. ಈಗ ಯಾವುದಾದರೂ ಸುಖವಿದೆಯೇ? ಬಲೆ ಎಷ್ಟೇ ಸಾಹುಕಾರರಾಗಿರಬಹುದು, ತಮ್ಮ ಸಂಭಾಲನೆ ಮಾಡಿಕೊಳ್ಳಲು ಹೆಜ್ಜೆ ಹೆಜ್ಜೆಯಲ್ಲಿ ಇಂದು ನಾನು ಆತ್ಮನ ವೃತ್ತಿ ಹೇಗಿತ್ತು? ಕಣ್ಣುಗಳು ನಿರ್ವಿಕಾರಿ ಆಗಿತ್ತೆ? ದೇಹಾಭಿಮಾನಕ್ಕೆ ವಶರಾಗಿ ಯಾವುದೇ ಪಾಪವಾಯಿತೆ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು. ಬುದ್ಧಿಯಲ್ಲಿ ಅವಿನಾಶಿ ಜ್ಞಾನಧನದ ಧಾರಣೆ ಮಾಡಿ ಮತ್ತು ದಾನ ಮಾಡಬೇಕಾಗಿದೆ. ಜ್ಞಾನದ ಕತ್ತಿಯಲ್ಲಿ ನೆನಪಿನ ಅರಿತವನ್ನು ಅವಶ್ಯವಾಗಿ ತುಂಬಬೇಕಾಗಿದೆ. ಸತ್ಯತೆಯ ಅಧಿಕಾರವನ್ನು ಧಾರಣೆ ಮಾಡಿ ಸರ್ವರನ್ನು ಆಕರ್ಷಿತ ಮಾಡುವಂತಹ ನಿರ್ಭಯ ಮತ್ತು ವಿಜಯೀ ಭವ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.